वास्तव न्यूज में स्वागत है आपका। मैं हूं सरदार। विजयपुर शहर में एक जन्मदिन पर बहुत सारे लोगों को अवार्ड का कार्यक्रम आयोजन किया गया है, ताकि एस आलगूर एक ऐसे व्यक्ति थे, एक ऐसे साहित्य थे, एक ऐसे लेखक थे, ताकि आज उनको कुछ लोग भूल गए हैं, मगर कुछ लोग उन्हें याद रखे हैं, और कुछ लोग जिनके पास पढ़ लिखे हैं आज उनको एस आलगूर को भगवान मानते हैं। अब एस आलगूर जैसे व्यक्ति अब पैदा नहीं हो सकते, ताकि वो ऐसे व्यक्ति थे, ताकि वो लेखक में, साहित्य में अब इतने बड़े थे वो, ताकि उनके पास कितने लोग पढ़ लिख गए हैं, आज वो एक नामी व्यक्ति बन गए हैं। ताकि इसलिए एस आलगूर एक ऐसे व्यक्ति थे, ताकि वो किसी को भी कुछ बनाना चाहते वो बना देते। उनका एक ऐसा ही एक नाम था, ताकि आप वहां पर विजयपुर जिले के सिंदगी तालुका के तो थे, मगर वो इतने गरीब घराने के थे, ताकि उनके पास पढ़ लिखने के लिए एक वक्त में ना पैसा था, ना इनके पास ना दौलत था, ना शोहरत था, मगर इनका सिर्फ यही एक निशाना था, पढ़ लिख कर एक नाम ऐसा बन जाए, ताकि जब तक सूरज चांद रहेगा तब तक इनका नाम रहेगा। अब तो नाम तो हो गया है, मगर ऐसा नाम हो कर दिए हैं, ताकि एक गरीबी हालत से अपने परिवार वालों को संभालते हुए, देखते हुए और पढ़ लिख कर वो इतनी मुसीबतों का सामना करते करते एक ऐसे नामी व्यक्ति बन गए हैं, ताकि आज उनके जन्मदिन पर आप प्रशस्ति, अवार्ड, ऐसे बहुत सारे कार्यक्रम हर साल की तरह इस साल भी विजयपुर शहर में किया गया है। ताकि साहित्य अब ऐसा है, ताकि लेखक ऐसा है, जब उनके पास जब हम पढ़ लिखने जाएंगे, सीखेंगे, पत्रकार बन जाएंगे, ऐसे बहुत सारे नामी व्यक्ति बन जाएंगे। ताकि अब ये ऐसे साहित्य है, ताकि अब तो ये इस दुनिया में तो नहीं रह गए, मगर इनका नाम हमेशा रह जाता है, दिलों में रह जाता है, मगर यादों में रह जाता है। मगर इसलिए एक ऐसे व्यक्ति थे, एक बहुत बड़े साहित्य थे, बहुत बड़े लेखक थे। अब इनकी जितनी भी तारीफ करो उतना कम है। अब यहाँ पर हमने स्क्रीन पे बता रहे हैं, अब उन्होंने उनका पूरी कहानी इन्हीं को मालूम है, ताकि ये तो कन्नड़ में कह गए, मगर बहुत सारे लोग कन्नड़ भी सीखे हैं, कहते भी हैं, सुनते भी हैं। आप उन्हीं की जुबान से सुनाएंगे, ताकि उनकी कहानी कैसी थी और इनके साहित्य कैसे थे, और उनकी कहानी इन्हीं की जुबान से सुनाएंगे। आइए देखेंगे एक रिपोर्ट में। ಸ್ಟಾರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಮಾರ್ಚ್ ತಿಂಗಳ 2ನೇ ತಾರೀಕು 2025 ನಾವು ಪ್ರೊಫೆಸರ್ ಎಸ್ ಆಲ್ಗೂರ್ ಅವರ 99ನೇ ಜನ್ಮದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಪ್ರೊಫೆಸರ್ ಎಸ್ ಆಲ್ಗೂರ್ ಅವರು ಮೂಲತಃ ಬಿಜಾಪುರ ಜಿಲ್ಲೆಯವರು. ಬಿಜಾಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಆಲ್ಗೂರ್ ಗ್ರಾಮದವರು. ಬಹಳ ಜನಕ್ಕೆ ಅನಿಸ್ಬೋದು, ಅವರು ಶಿವಾಧೀನರಾಗಿ 17 ವರ್ಷಗಳ ನಂತರ ಅವರ ಜನ್ಮದಿನಾಚರಣೆಯನ್ನು ಯಾಕೆ ಆಚರಿಸ್ತಾ ಇದ್ದಾರೆ ಅಂತ. ಅವರೇನು ಪ್ರಸಿದ್ಧ ಜನನಾಯಕರಲ್ಲ, ರಾಜಕಾರಣಿಯಲ್ಲ, ಉದ್ಯಮಿಯಲ್ಲ, ರಾಜ್ಯ ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳನ್ನು ಪಡೆದವರು ಅಲ್ಲ. ಯಾಕೆ ಇವರು ಬರ್ತಡೇ ಮಾಡ್ತಿದ್ದಾರೆ, ಇದರಿಂದ ಏನಾದರೂ ಅವ್ರಿಗೆ ಲಾಭ ಇದೆನಾ ಅಥವಾ ಯಾರಿಗೇನು ಉಪಯೋಗ ಅನ್ನೋ ಒಂದು ಕ್ವಶನ್ನು ಸಹಜವಾಗಿ ಎಲ್ಲರಿಗೂ ಬರ್ತದೆ. ಆದರೆ ಅವರೊಂದು ವಿಭಿನ್ನ ವ್ಯಕ್ತಿತ್ವದ ವ್ಯಕ್ತಿಯಾಗಿದ್ದರೆ ಅನ್ನೋದು ಬಹಳ ಜನಕ್ಕೆ, ಯಾರು ಅವ್ರ ಸಂಪರ್ಕದಾಗ ಬಂದಾರೋ ಅವ್ರಿಗೆ ಮಾತ್ರ ಗೊತ್ತಾಗ್ತದೆ. ಬಲ್ಲವರೇ ಬಲ್ಲವರು ಬೆಲ್ಲದ ಸವಿ ಅಂತ, ಯಾರು ಬೆಲ್ಲ ತಿಂದಿರ್ತಾರೋ ಅವ್ರಿಗೆ ಅಷ್ಟೇ ಅದೇನು ಸವಿ ಅದ ಅನ್ನೋದು ಗೊತ್ತಾಗ್ತದೆ. ಇದು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಅವರು ಹುಟ್ಟಿದ್ದೊಂದು ಸಾಮಾನ್ಯ ರೈತ ಕುಟುಂಬದಲ್ಲಿ. ಬಡತನ ಅಂತೂ ಬಿಜಾಪುರ ಜಿಲ್ಲೆಯ ಇಂಟೀರಿಯರ್ ಹಳ್ಳಿಗಳಲ್ಲಿ ಸರ್ವೇ ಸಾಮಾನ್ಯ. ಒಂದು ಸಾಧಾರಣ ಕುಟುಂಬದಲ್ಲಿ ಹುಟ್ಟಿದಾಗ ಬಹಳ 1926ರಲ್ಲಿ ಮಾರ್ಚ್ 1ನೇ ದಿನ 1926ರಲ್ಲಿ ಅವರು ಸಿಂದಗಿ ತಾಲೂಕಿನ ದಿನಾಂಕ 1/3/1926ರಲ್ಲಿ ಪ್ರೊಫೆಸರ್ ಎಸ್ ಆಲ್ಗೂರ್ ಅವರ ತಾಯಿಯ ತವರಾದ ಎಕ್ತಾಪುರವೆಂದ ಗ್ರಾಮ, ಕೆಂಬಾವಿ ತಾಲೂಕಿನ ಯಾದಗಿರಿ ಜಿಲ್ಲೆಯಲ್ಲಿರುವಂಥ ಒಂದು ಪುಟ್ಟ ಹಳ್ಳಿಯಲ್ಲಿ ಹುಟ್ಟುತ್ತಾರೆ.
ಶಿವರಾತ್ರಿ ಎಂದು ಹುಟ್ಟಿದ ದಿನಕ್ಕೆ ಅವರಿಗೆ ಶಂಕರ್ ಅಂತ ಹೆಸರಿಟ್ಟಿರ್ತಾರೆ. ಇವರ ವಿಶೇಷತೆ ಏನು ಅಂದರೆ, ಇವರು ಬೆಳೀತಾ ಹೋದಂತೆ ಇವರ ಗ್ರಹಿಕೆ, ಚತುರತೆ ಇದನ್ನೆಲ್ಲ ನೋಡಿ ಅವ್ರ ತಂದೆ ಬಹಳ ಬಡ ರೈತರಾಗಿದ್ದರು. ಅವರಿಗೆ ಶಾಲೆಗೆ ಸೇರಿಸಿರ್ತಾರೆ. ಆ ಶಾಲೆಯಲ್ಲಿ ಸೇರಿದಾಗ ಆ ಶಿಕ್ಷಕರೆಲ್ಲ, ಇಲ್ಲ ಇವನು ಭಾಳ ಜಾಣ ಆಗ್ತಾನೆ ಹುಡುಗ, ಅವನಿಗೆ ಮುಂದೆ ಓದಿಸ್ರಿ ಅಂತಿದ್ರು. ನಾನು ಹೇಳೋ ಮಾತು ಈಗ 85-90 ವರ್ಷದ ಹಿಂದಿನ ಮಾತು. ಅವರು ಗ್ರಾಮೀಣ ಮಟ್ಟದಾಗ ಏನಿತ್ತು ಅದು ಮುಗಿದ ಮೇಲೆ ಪ್ರಾಥಮಿಕ ಶಿಕ್ಷಣಕ್ಕಾಗಿ ತಾಳಿಕೋಟೆ ಕಾಶಕತೇಶ್ವರ ಮಠಕ್ಕೆ ಕರ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ. ಅವಾಗ ನಮ್ಮ ಪ್ರೊಫೆಸರ್ ಆಲ್ಗೂರ್ ಅವ್ರ ತಂದೆ ಅವರು ಸೇರಿ ಕಾಶಕತೇಶ್ವರ ಮಠಕ್ಕೆ ಹೋಗ್ತಾರೆ. ಮಠದವ್ರು ಹೇಳ್ತಾರೆ, ನಾವು ಉಚಿತ ಶಿಕ್ಷಣ ನೋಡ್ಬೋದು, ಊಟ ಮತ್ತು ವಸತಿ ನಮಗೆ ವ್ಯವಸ್ಥೆ ಮಾಡ್ಲಿಕ್ಕೆ ಆಗೋದಿಲ್ಲ, ಈಗಾಗಲೇ ಭರ್ತಿ ಆಗ್ಯದಂತ. ಅವಾಗ ನಡ್ಕೊಂಡೇ ಹೋಗ್ತಾ ಇದ್ರಂತ. ರಾತ್ರಿ ಆಗಿತ್ತಂತ, ಇನ್ನೇನು ಹೋಗೋದು, ಬೆಳಗ್ಗೆದ್ದು ಹೋದ್ರಾಯ್ತು ಅಂತ ತಾಳಿಕೋಟೆ ಕಾಳಿಕಾ ಮಂದಿರದಾಗ ಪ್ರೊಫೆಸರ್ ಆಲ್ಗೂರ್ ಅವರು ಅವ್ರ ತಂದೆ ವಸತಿ ಮಾಡಿರ್ತಾರೆ. ನಸಕಿನಲ್ಲಿ ಅಲ್ಲಿ ಕುಸ್ತುಪಟ್ಟಿಗಳು ಕಸರತ್ತು ಮಾಡೋದು ಸಪ್ಪಗೆ ಎದ್ದು ಕುಂತಿರ್ತಾರೆ. ಅವಾಗ ಅವ್ರಿಗೆ ಕೇಳ್ತಾರೆ, ಯಾರು ಎಲ್ಲಿಂದ ಬಂದಿರಿ ಅಂದಾಗ ಪ್ರೊಫೆಸರ್ ಆಲ್ಗೂರ್ ಅವ್ರ ತಂದೆ ಹೇಳ್ತಾರೆ, ನನ್ನ ಮಗನಿಗೆ ಓದಿಸ್ಬೇಕಾಗಿತ್ತು, ಆದರೆ ಇಲ್ಲಿ ಬಂದ್ವಿ, ಅವರು ವಸತಿ ಊಟದ ವ್ಯವಸ್ಥೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದರು, ಅದಕ್ಕೆ ಊರಿಗೆ ಹೋಗ್ತಾ ಇದ್ದೀವಿ ಅಂದಾಗ ಹಿಂದೆ ಮುಂದೆ ಯೋಚನೆ ಮಾಡಿದ ಒಬ್ಬರು ಕುಸ್ತಿ ಪಟು ಏನು ಹೇಳಿದ್ರಂತ, ಇದು ಇವ್ರ ಜವಾಬ್ದಾರಿ ನಮಗೆ ಬಿಡ್ರಿ, ನಮ್ಮ ಸಮಾಜದ ಮನೆಗಳೊಳಗೆ ಅವ್ರಿಗೆ ವಾರಕ್ಕೊಬ್ಬರು ಊಟ ಕೊಡ್ತೀವಿ, ನಮ್ಮ ಮನೆಗೆ ಇರಲಿ ಅಂತ ಹೇಳಿದ್ರಂತ. ಆ ಉದಾತ್ತ ಭಾವನೆ, ಅವ್ರ ಮೇಲೆ ಅವ್ರು ಇಟ್ಟಿದ್ದ ನಂಬಿಕೆ ಎಲ್ಲರೂ ಅಪಚಿತರೇ. ಆದರೂ ಅವ್ರೇನು ಮಾಡಿದ್ರಂತ, ಆಯ್ತಂತ ಅವ್ರಿಗೆ ಮಗನ ಬಿಟ್ಟು ಹೋದರು. ಅವರು ಪ್ರತಿಯೊಬ್ಬರ ಮನೆಯಾಗೂ ಒಂದೊಂದು ದಿವಸ ಒಬ್ಬೊಬ್ಬರ ಮನೆಯಾಗ ಊಟ ಮಾಡಿ ಒಬ್ಬರ ಮನೆಯಲ್ಲಿ ಇರ್ತಿದ್ರಂತೆ. ಅವ್ರ ಗ್ರಹಿಕೆ, ಕಲಿಕೆ ಅದನ್ನೆಲ್ಲ ನೋಡಿ ಎಲ್ಲರಿಗೂ ಭಾಳ ಪ್ರಿಯವಾಗಿ, ಅಂದರೆ ಅವ್ರು ಹೇಳಿದ ಕೆಲಸ ಎಲ್ಲ ಮಾಡ್ಕೊಂಡು ಓದ್ತಿದ್ರಂತೆ. ಈ ಅವ್ರ ಹೋರಾಟ, ಅವರು ಸಣ್ಣ ವಯಸ್ಸಿನಲ್ಲೇ ಒಂದು 8-9-10 ವರ್ಷನಲ್ಲೇ ಅವರು ಓದುವಲ್ಲಿ ಇರುವಂಥ ಶ್ರದ್ಧೆ ಆಗಲಿ, ಆಸಕ್ತಿ ಆಗಲಿ, ಚುರುಕ್ತನ ಆಗಲಿ, ಅದು ಅವ್ರ ಜೀವನದುದ್ದಕ್ಕೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬಂದರು. ಅವ್ರ ವಿದ್ಯಾರ್ಥಿ ದಶೆ ಯಾವಾಗಲೂ ಹೋರಾಟದಿಂದ ಕೂಡಿತ್ತು. ಅವರು ಊಟ ವಸತಿ ಹೆಚ್ಚಿಗೆ ಯೋಚನೆ ಮಾಡಿದೆ, ಓದೋ ಕಡೆ ಗಮನ ಹರಿಸಿದ್ದು ಬಹಳ ವಿಶೇಷವಾಗಿದೆ. ಅವರು ಮುಂಬೈ ಯೂನಿವರ್ಸಿಟಿಯಿಂದ ಮ್ಯಾಟ್ರಿಕ್ ಮುಗಿಸಿದ ತಕ್ಷಣ ತಾಳಿಕೋಟೆ ಹೈಸ್ಕೂಲ್ನಲ್ಲಿ ಅವ್ರಿಗೆ ಟೀಚರ್ ಅಂತ ಒಂದು ನೌಕರಿ ಕೊಡ್ತಾರೆ. ಅಲ್ಲಿ ಅವ್ರು 12 ವರ್ಷ ಸರ್ವಿಸ್ ಮಾಡ್ತಾರೆ. ಅದಾಗಲೇ ಅವ್ರಿಗೆ 4 ಮಕ್ಕಳಾಗಿರ್ತದೆ. ಆದರೂ ಅವ್ರಿಗೆ ಸ್ಕೂಲಿಗೆ ಒಬ್ಬರು BA ಮಾಡಿದವ್ರು ಬಂದಾಗ ಇವ್ರಿಗಿಂತ ಹೈಯರ್ ಪೋಸ್ಟ್ ಕೊಡ್ತಾರೆ. ಅವಾಗ ಇವರಿಗೆ ಅದು ಅನ್ನಿಸ್ತದೆ, ಜ್ಞಾನಕ್ಕಿಂತ ಅನುಭವಕ್ಕಿಂತ ಡಿಗ್ರಿನೇ ದೊಡ್ಡದಲ್ಲ, ನಾನು ಯಾಕೆ ಡಿಗ್ರಿ ಮಾಡಬಾರ್ದು, ನಾನು ಡಿಗ್ರಿ ಮಾಡ್ತೀನಿ ಅಂತ ಹೇಳಿದ್ರಂತ. ಅವಾಗ ಇಲ್ಲ, ಇದು ಭಾಳ ಹುಚ್ಚತನ ನಿಮ್ಮದು, 4 ಮಕ್ಕಳದ, ಈಗೇನು ಡಿಗ್ರಿ ಮಾಡೋಕ್ಕಾಗ್ತದೆ ನಿಮಗೆ ಅಂದಾಗ, ನಾನು ಮಾಡಿ ತೋರಿಸ್ತೀನಿ ಅಂತ ಎಲ್ಲರಿಗೆ ಕರೆದು ಒಂದು ಮೀಟಿಂಗ್ ಮಾಡಿ, ನಾನು ಡಿಗ್ರಿ ಮಾಡೇ ಈ ಕಾಲೇಜಿಗೆ ಹೊಳ್ಳಿ ಬರ್ತೀನಿ, ಸ್ಕೂಲಿಗೆ ಹೊಳ್ಳಿ ಬರ್ತೀನಿ ಅಂಥೇಳಿ ಏನು ಮಾಡಿದ್ರಂತ, 4 ಮಕ್ಕಳು ಇಟ್ಕೊಂಡು ಎಲ್ಲ ರಾಜೀನಾಮಾ ಪತ್ರವನ್ನು ಬಹಿರಂಗವಾಗಿ ಕೊಟ್ಟು ರಿಸೈನ್ ಮಾಡಿ 4 ಮಕ್ಕಳನ್ನು ಕರ್ಕೊಂಡು ಬಿಜಾಪುರದಲ್ಲಿ ಬಂದು ವಿಜಯ ಕಾಲೇಜಿನಲ್ಲಿ PUC ಫಸ್ಟ್ ಇಯರ್ ಹಚ್ತಾರೆ. PUC ಫಸ್ಟ್ ಇಯರ್ನ ಹಚ್ಚಿ ರೆಗ್ಯುಲರ್ ವಿದ್ಯಾರ್ಥಿಗತೆ ದಿನ ಕ್ಲಾಸ್ದಾಗ ಕೂತಿ ಓದ್ತಿದ್ರಂತ. ಎಲ್ಲರೂ ಇವರನ್ನ ವಿಚಿತ್ರವಾಗಿ ನೋಡ್ತಿದ್ರಂತ, ಈ ಮನುಷ್ಯ ಏನು ಹುಚ್ಚನೋ ಶಾಣೆನೋ, ಇಷ್ಟು 4 ಮಕ್ಕಳು ಬಿಟ್ಟು ಹಿಂಗೆ ಓದೋವಂಥ ಒಂದು ಹವ್ಯಾಸ ಏನಿರ್ಬೋದು ಅಂತ. ಅವರು ರೆಗ್ಯುಲರ್ ಆಗಿ ಇದೇ ವಿಜಯ ಕಾಲೇಜಿನಲ್ಲಿ, ಬಿಜಾಪುರದ ವಿಜಯ ಕಾಲೇಜಿನಲ್ಲಿ ಓದಿ ಸಿದ್ದೇಶ್ವರ ಪ್ರಸಾದ್ ನಿಲಯದ ಉಪಯೋಗವನ್ನು ತಗೋತಿದ್ರಂತೆ. ಅಲ್ಲೂ ಸಿದ್ದೇಶ್ವರ ಪ್ರಸಾದ್ ನಿಲಯದಾಗೂ ಇವರಿಷ್ಟು ನಿಷ್ಠುರ ಇದ್ದರು, ನ್ಯಾಯವಾದಿ ಇದ್ದರು, ಆಮೇಲೆ ನಿರ್ಭೀತರಿದ್ದರು. ಯಾವುದೇ ವಿಷಯ ಹಿಂದೆ ಮುಂದೆ ಮಾತಾಡ್ಲಿಕ್ಕೆ ವಿಚಾರ ಮಾಡ್ತಿರ್ಲಿಲ್ಲ. ಅವರು ಇದ್ದಂಗೆ ಹೇಳ್ತಿದ್ರು. ಅಲ್ಲೆಲ್ಲ ಏನಾದರೂ ಹಂಗೆ ಹಿಂಗೆ ಕಂಡು ಬಂದ್ರೆ ಅವರು ಯಾರ ಮುಲಾಜು ಕಾಯ್ಲಾರ್ದೆ ಅದನ್ನು ಅವರು ಹೇಳ್ತಿದ್ರು. ಡಿಗ್ರಿ ಮುಗಿಸಿದ್ರು, ಅವ್ರಿಗೆ ಗೊತ್ತಾಯಿತು ಅವ್ರಿಗೆ ಸ್ನಾತಕೋತ್ತರ ಪದವಿ MA ಮಾಡಬೇಕು ಅನ್ನೋದಿತ್ತು. ಅವ್ರ ಪ್ರಿಯವಾದ ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್ ಆಗಿತ್ತು. ಆದರೆ ಅವರು ಏನೋ ನನ್ನ ಕೈಯಿಂದ ಮಾಡೋಕ್ಕಾಗೋದಿಲ್ಲ, ಇನ್ನು ಡಿಗ್ರಿ ಮಾಡೀನಿ, ಅದೇ ಸ್ಕೂಲಿಗೆ ಹೋಗಿ ಮತ್ತೆ ಟೀಚರ್ ಅಂತ ವರ್ಕ್ ಮಾಡ್ಬೇಕಂತ ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋದಾಗ ಏನಾಗ್ತದಂದ್ರೆ, ಅಲ್ಲಿ ಹೋಗ್ಬೇಕಂತ ಅವ್ರು ಊರಿಗೆ ಹೋಗಿರ್ತಾರೆ. ಅವಾಗ ಒಂದು ಧಾರವಾಡ ಯೂನಿವರ್ಸಿಟಿಯಿಂದ ಅವ್ರಿಗೊಂದು ಪತ್ರ ಬರ್ತದೆ, ನಿಮ್ಗೆ ಅಡ್ಮಿಷನ್ ಆಗಿದೆ, ಇನ್ನು 1 ವಾರದೊಳಗೆ ನೀವು ಬಂದು ಜಾಯ್ನ್ ಆಗಬೇಕು ಅಂತ. ಯಾರು ಅವ್ರು ಅಡ್ಮಿಷನ್ ಮಾಡ್ಯಾರ ಅನ್ನೋದು ಅವ್ರಿಗೆ ಕೊನೆ ತನಕನೂ ಗೊತ್ತಾಗಲಿಲ್ಲ. ಯಾರೋ ಒಬ್ಬರು ಅಭಿಮಾನಿಗಳು ಅವ್ರನ್ನ ಚುರುಕ್ತನ, ಅವ್ರ ಜ್ಞಾನದಾಹ ನೋಡಿ, ಇಲ್ಲ ಅವ್ರಿಗೆ ಇದು ಯೋಗ್ಯದ ಅಂತ ಯಾರು ಅಡ್ಮಿಷನ್ ಮಾಡಿಸಿದ್ರು ಅಂತ ಯಾರು ಹೇಳಾರ್ದೆ ಅವ್ರಿಗೆ ಅಡ್ಮಿಷನ್ ಮಾಡ್ತಾರೆ. PGನೂ ಮುಗಿತಾರೆ. ಅದು ಮುಗಿದ ಮೇಲೆ ಅವರು ಬೀದರ್ನ BB ಭೂಮಿರೆಡ್ಡಿ ಕಾಲೇಜ್ ಒಳಗೆ ಖಾಸಗಿ ಕಾಲೇಜ್ನಾಗ ಒಬ್ಬರು ಕರೀತಾರೆ, ಇಲ್ಲ ಬರ್ರಿ ನೀವು MA ಮಾಡಿರಿ, ನಮಗೆ ಇಲ್ಲಿ ಪ್ರೊಫೆಸರ್ ಪೋಸ್ಟು ಖಾಲಿ ಅದ ಅಂದಾಗ ಬೀದರ್ನಲ್ಲಿ ಹೋಗ್ತಾರೆ. 62ರಲ್ಲಿ ಬೀದರ್ನಲ್ಲಿ ಜಾಯ್ನ್ ಆಗ್ತಾರೆ. ಅವ್ರದ್ದು ಇನ್ನೊಂದು ಏನು ವಿಶೇಷ ಅಂದರೆ, ವಿದ್ಯಾರ್ಥಿ ದಶೆಯಿಂದ ಅವರು ಒಂದು ಒಳ್ಳೆಯ ಸಂಘಟನೆಕಾರರು. ಥಿಂಕರ್ಸ್ ಅಸೋಸಿಯೇಷನ್, ರೀಡರ್ಸ್ ಕ್ಲಬ್, ವಿಚಾರ ವೇದಿಕೆ, ರಿಂಗ್ ಮಾಸ್ಟರ್, ಆಮೇಲೆ ಹಿಂದೆ ಎಲ್ಲ ಸಂಘಟನೆಗಳ ಮಾಡ್ತಿದ್ರು. ಸಂಘಟನೆ ಅಂದ್ರೆ ರಿಜಿಸ್ಟ್ರೇಷನ್ ಇಲ್ಲ, ಅದಕ್ಕೊಂದು ಪಬ್ಲಿಸಿಟಿ ಇಲ್ಲ, ಸಮಾನ ಮನಸ್ಕರನ್ನು ಒಂದು ಕಡೆ ಕೂಡಿಸಿ ಅವ್ರಿಗೆ ಡಿಸ್ಕಷನ್ ಮಾಡಿಸೋದು ಅವ್ರಿಗೆ ಬಹಳ ಇಷ್ಟವಾದಂಥ ಹವ್ಯಾಸ ಆಗಿತ್ತು. ಅವ್ರಿಗೆ ಅಗ್ದಿ ಪ್ರಿಯವಾದ ಹವ್ಯಾಸ ಅಂದ್ರೆ ಓದಬೇಕು, ಓದಿದ್ಮೇಲೆ ಅದು ಇನ್ನೊಬ್ಬರ ಜೊತೆಗೆ ಚರ್ಚೆ ಮಾಡಬೇಕು. ಅವರು ಯಾವಾಗಲೂ ವೈಚಾರಿಕ ಬದಲಾವಣೆ ಆಗಬೇಕು ಅಂತ ಬಹಳ ಬಯಸ್ತಿದ್ರು. ಅವರು ಬಂದ ಪರಿಸರದಾಗ ನೋಡಿದಾಗ ಸುತ್ತಲೂ
ಅನಕ್ಷರಸ್ಥರು, ಬಡತನ, ಶೋಷಣೆ, ಮೂಢನಂಬಿಕೆ ಇದರೊಳಗಿರೋ ಜನರನ್ನು ನೋಡಿದಾಗ ಇವ್ರನ್ನೆಲ್ಲ ಬದಲು ಮಾಡ್ಬೇಕಂದ್ರೆ ಏನು ಮಾಡಬೇಕು, ಯಾರ ಸಹಾಯನೂ ತಗೊಳ್ಳೋದೆ ನಾನೊಬ್ಬನೇ ನನ್ನ ಜೀವನದ್ದಕ್ಕೂ ಏನಾದರೂ ಬದಲಾವಣೆ ಬಯಸಬೇಕು ಅಂತ ಅವ್ರು ಏನು ಮಾಡಿದ್ರು ಅಂದರೆ ಜನರಿಗೆ ವಿಚಾರ ಮಾಡ್ಲಿಕ್ಕೆ ಹಚ್ಚಿದ್ರು. ಯಾಕಂದ್ರೆ ಒಂದು ಸ್ವಲ್ಪ ಒಬ್ಬರು ಪರಿಚಯ ಆದ್ರು ಅಂದ್ರೆ ಅವ್ರು ಭೇಟಿ ಆಗ್ಲಿಕ್ಕೆ ಅವ್ರ ಮನೆಗೆ ಅವ್ರು ಕರೀಲಿಲ್ಲ ಅಂದ್ರೆ ಅವ್ರ ಮನೆಗೆ ಹೋಗಿ ಭೇಟಿಯಾಗಿ ಅವ್ರ ಫ್ರೆಂಡ್ಶಿಪ್ಪನ್ನು ಸ್ನೇಹನ ಗಳಿಸಿ ಅವ್ರಿಗೆ ಒಂದು ಬುಕ್ ಕೊಟ್ಟು ಓದಂತಿದ್ರು. ಅವ್ರು ಓದಾರೋ ಇಲ್ಲೋ ಅಂತ ಅವ್ರಿಗೆ ಒಂದು ಎಷ್ಟು ದಿವ್ಸ ಬೇಕ್ರಿ ನಿಮ್ಗೆ ಇದು ಓದಾಕಂದ್ರೆ 1 ತಿಂಗಳು ಅಂದ್ರೆ 1 ತಿಂಗಳು ಟೈಮ್ ಕೊಡ್ತಿದ್ರಂತ. ಅವ್ರು ಕೊಟ್ಲ 1 ತಿಂಗಳಾದ್ಮೇಲೆ ಹೋದಾಗ ಅವ್ರು ಓದಿಲ್ಲ ಸರ್ ಅಂದ್ರೆ ಎಷ್ಟು ಓದಿರಿ ಅಂತ ಅದನ್ನು ಕ್ರಾಸ್ ಚೆಕ್ ಮಾಡಿ ಅವ್ರಿಗೆ ಓದೋಕ್ಕಾಗಲಿಲ್ಲ ಅಂದ್ರೆ ಅವ್ರಿಗೆ ಏನು ಆಸಕ್ತಿ ವಿಷಯ ಇದೆ ಅದ್ರ ಕುರಿತು ಚರ್ಚೆ ಮಾಡಿ ಅವರ ಬೌದ್ಧಿಕ ಮಟ್ಟ ಹೆಚ್ಚು ಮಾಡುವಂಥ ಕೆಲಸಗಳನ್ನು ಮಾಡ್ತಿದ್ರು. ಅವರು ಹೆಂಗಂದ್ರೆ ಪ್ರತಿಯೊಂದು ವ್ಯಕ್ತಿ ಅವ್ರು ಯಾವುದೇ ಜಾತಿ ಇರಲಿ, ಹೆಣ್ಮಕ್ಳಿರಲಿ ಗಂಡ್ಮಕ್ಳಿರಲಿ, ನನ್ನ ತಿಳಿದೋ ಎಷ್ಟೋ ಜನರಿಗೆ ಅವ್ರು ಈ ವೈಚಾರಿಕ ಬದಲಾವಣೆ ತರಲಿಕ್ಕೆ ಪ್ರಯತ್ನ ಮಾಡಿದರು. ಅವ್ರ ಹೆಸರು ಬಿಜಾಪುರ ಜಿಲ್ಲೆ ಭಾಳ ಮಂದಿಗೆ ಗೊತ್ತಿಲ್ಲ. ಬೀದರ್, ಗುಲ್ಬರ್ಗ, ಶಾಬಾದ್ಗಳಲ್ಲಿ ಯಾರಾದರೂ ಬುದ್ಧಿಜೀವಿಗಳು, ವೈಚಾರಿಕ ನೆಲೆಗಟ್ಟಿರೋರು ಅಥವಾ ಕ್ರಾಂತಿಕಾರಿಕ ಮನೋಭಾವನೆ ಇದ್ದವ್ರಿಗೆ ನೀವು ಪ್ರೊಫೆಸರ್ ಅಲ್ವರ್ ಗೊತ್ತೇನ್ರಿ ಅಂತ ಕೇಳಿದ್ರೆ ಅವ್ರು ಎಷ್ಟು ಚಂದ ಹೇಳ್ತಾರಂದ್ರೆ, ಅವ್ರು ಇಲ್ಲದ 17 ವರ್ಷ ಆದಮೇಲೂ ಅವ್ರು ಹೇಳೋದನ್ನು ಕೇಳಿದ್ರೆ ನಮ್ಮ ಮನಸ್ಸು ತುಂಬ ಬರ್ತದ, ಕಣ್ಣು ತುಂಬ ಬರ್ತದೆ. ಆ ಥರ ಒಂದು ವ್ಯಕ್ತಿತ್ವನ ಬೆಳೆಸ್ಕೊಂಡು ಅವ್ರು ಯಾವಾಗಲೂ ಏನು ಹೇಳ್ತಿದ್ರು ಅಂದ್ರೆ ಒಂದು ವ್ಯಕ್ತಿ ಬದಲಾಗಬೇಕು, ಅವ್ರ ವ್ಯಕ್ತಿ ಬದಲಾದರೆ ಅವ್ರ ಬದುಕು ಬದಲಾಗ್ತದೆ ಅಂತ ಹೇಳ್ತಿದ್ರು. ಆ ವ್ಯಕ್ತಿ ಮತ್ತು ಬದುಕು ಬದಲಾದ್ರೆ ಅವ್ರ ಫ್ಯಾಮಿಲಿ ಅಂದ್ರೆ ಅವ್ರ ಕುಟುಂಬ ಬದಲಾಗ್ತದೆ, ಕುಟುಂಬ ಬದಲಾದ್ರೆ ಸಮುದಾಯ ಎಲ್ಲವೂ ಬದಲಾಗ್ತದೆ ಅನ್ನೋದು ಅವ್ರ ವಿಚಾರ ಇತ್ತು. ಅದಕ್ಕೆ ಅವ್ರು ಪ್ರತಿಯೊಬ್ಬರಿಗೆ ಓದ್ಲಿಕ್ಕೆ ಭಾಳ ಇಂಪಾರ್ಟೆನ್ಸ್ ಕೊಡ್ತಿದ್ರು. ಓದಬೇಕು ಅಂತ ಹೇಳ್ತಿದ್ರು. ಅಂದರೆ ಅವ್ರದ್ದು ಮೂಲ ಮಂತ್ರ ಅಂದರೆ ಅದು. ಅವ್ರು ಬರೇ ಓದುಗರಲ್ಲ, ಒಳ್ಳೆ ಭಾಷಣಕಾರರು. ಅವರೊಂದು 1000 ಭಾಷಣಗಳು ಮಾಡಿರ್ಬೋದು. ಅವರ ಅನೇಕ ಭಾಷಣಗಳು ವಿಚಾರ ದೀಪಿಕೆ ಅಂತ ಹೇಳಿ ರೇಡಿಯೋ ಕಾರ್ಯಕ್ರಮಗಳು ಬರ್ತಿತ್ತು ಬೆಳಗ್ಗೆ 6 ಗಂಟೆಗೆ. ಅಂಥ ಒಂದು 100 ವಿಚಾರ ದೀಪಿಕೆಗಳನ್ನು ಅವರು ಬಿತ್ತರಗೊಳ್ತಿದ್ದು. ಅವ್ರ ವಿಷಯಗಳು ಬಹಳ ವಿಭಿನ್ನ ವಿಚಾರಗಳು, ಮನಸ್ಸು, ಶಾಂತಿ, ಕಲಹ, ಕ್ರಾಂತಿ, ಹಿಂಗೆ ಅಂದರೆ ಏನು ಮನುಷ್ಯಾಗ ಬೇಕು ಅಂದ್ರೆ ಅವ್ರು ಯಾವಾಗಲೂ ಒಂದು ಉದ್ದೇಶ ಏನು ಅಂದರೆ ಮನುಷ್ಯರು ಬದಲಾಗಬೇಕಾದ್ರೆ ಅವ್ರ ಥಿಂಕಿಂಗ್ ಬದಲಾಗಬೇಕು ಅನ್ನೋದು. ಅವ್ರ ವಿಚಾರಗಳನ್ನು ಬದಲಿಸುವ ಕುರಿತು ಲೇಖನಗಳನ್ನು ಬರೀತಿದ್ರು, ಭಾಷಣಗಳನ್ನು ಮಾಡ್ತಿದ್ರು. ಅವರು ಮಾಡಿದ ವಿಚಾರ ದೀಪಿಕೆ ಭಾಷಣಗಳನ್ನು ನವಕರ್ನಾಟಕ ಪಬ್ಲಿಕೇಶನ್ ಬೆಂಗಳೂರಿನವರು ಒಂದು ಬುಕ್ ಮಾಡ್ಯಾರ, ವಿಚಾರ ದೀಪಿಕೆ ಅಂತ ಹೇಳಿ. ಸುಮಾರು ಅವರು 100 ಭಾಷಣಗಳಾದರೆ ಆಯ್ದಲೇಕೊಂದು 50-60 ಭಾಷಣಗಳದ್ದು ಒಂದು ಬುಕ್ ಮಾಡ್ಯಾರ. ಆಮೇಲೆ ಅದಲ್ಲದೇ ಅವರು ಮುಪ್ಪಿನ ಷಡಕ್ಷರಿ ಹಾಡುಗಳು ಅಂತ ಹೇಳಿ ಒಂದು ಹಳೆಗನ್ನಡದ ಪುಸ್ತಕನ ಅವರು ಡಿಗ್ರಿಗೆ ಪಠ್ಯ ಪುಸ್ತಕ ಆಗಿತ್ತು. ಅದನ್ನು ಹಳೆಗನ್ನಡದಿಂದ ಅವರು ಸಾದಾ ಕನ್ನಡ ಅದರ ಸರಳ ಕನ್ನಡಕ್ಕೆ ತರ್ಜುಮೆ ಮಾಡಿದರು. ಇದು ಅಲ್ಲದೇ ಕನ್ನಡ ಸಾಹಿತ್ಯದಾಗ ಶಬ್ದಮಣಿ ದರ್ಪಣಂ ಅಂದ್ರೆ ಒಂದು ಮೂಲ ಗ್ರಂಥ, ಅದ್ರ ಬಗ್ಗೆ ನನಗೆ ಹೆಚ್ಚಿಗೆ ಗೊತ್ತಿಲ್ಲ. ಅವರು ತಮ್ಮೊಂದಿಗೆ ಓದೋ ವಿದ್ಯಾರ್ಥಿಗಳಿಗೆಲ್ಲ ಸಹೋದ್ಯೋಗಿಗಳಿಗೆ ಕ್ಲಾಸ್ ತಗೋತಿದ್ರು. ಅವರನ್ನೆಲ್ಲ ಮನೆಗೆ ಕರೆಸಿ ಅದನ್ನು ತಿಳಿಸಿ ಹೇಳಿ ಅದನ್ನೆಲ್ಲ ಮಾಡೋರು. ಇದೆಲ್ಲಕ್ಕೂ ಮೀರಿ ಅವ್ರು ಓದಕ್ಕೆ ಹಚ್ಚಿದ್ದನ್ನು ನೋಡಿ ಅನೇಕರು ಅವ್ರ ಬಗ್ಗೆ ಬಹಳ ಅಭಿಮಾನದಿಂದ ಆಲ್ಗೂರ್ ಸರ್ ಅಂದರೆ ಒಂದು ನಡೆದಾಡೋ ವಿಶ್ವವಿದ್ಯಾಲಯ ಅಂತಲೂ ಹೇಳ್ತಿದ್ರು. ಅವರು ಜನರಿಗೆ ಸಂಘಟಿಸ್ಬೇಕಾದ್ರೆ ಸ್ನೇಹ ಬರಬೇಕಾದ್ರೆ ಭೇಟಿ ಆಗಬೇಕು. ಅದಕ್ಕೆ ಅವ್ರು ಏನು ಮಾಡ್ತಿದ್ರು, ಯಾರು ಮಾತಾಡಲಿ ಬಿಡಲಿ ಯಾವ ಅಹಂ ಇಲ್ಲದೆ ಅವ್ರ ಮನೆಗೆ ಹೋಗೋದು, ಭೇಟಿ ಆಗೋದು, ಹೊಸಬ್ರನ್ನ ಕಂಡ ಪರಿಚಯ ಮಾಡ್ಕೊಳ್ಳೋದು, ಇಂಥ ವಿಭಿನ್ನ ಹವ್ಯಾಸಗಳಿದ್ವು. ಇದೆಲ್ಲ ಮಾಡ್ತಾ ಅವರು ಏನು ಮಾಡಿದ್ರು ಅಂದರೆ ಒಂದು ಸಂಸ್ಥೆ ಮಾಡಬೇಕು ಅಂತ ವಿಚಾರ ಮಾಡಿದ್ರು. ಕನಿಷ್ಠ ಪದವೀಧರ ಇದ್ದವ್ರನ್ನ ಸೇರಿಸಿ ಒಂದು ಸಾಂಸ್ಕೃತಿಕ ವೇದಿಕೆ ಮಾಡಬೇಕು. ಅದರ ಅಂಡರ್ನಲ್ಲಿ ಎಲ್ಲರೂ ಅಂದ್ರೆ ವಿಚಾರಶೀಲ ಆ್ಯಕ್ಟಿವಿಟೀಸ್ಗಳು ಆಗಬೇಕು ಅನ್ನೋ, ದುಡ್ಡು ಗಳಿಸ್ಬೇಕು ಅನ್ನೋ ವಿಚಾರನೇ ಅವ್ರಿಗೆ ಇರಲಿಲ್ಲ. ಸದಾ ಅವ್ರು ಏನು ಮಾಡ್ತಿದ್ರು, ವ್ಯಕ್ತಿಗಳ ಜೀವನ ಮಟ್ಟ ಹೆಚ್ಚಿಸಿ ಮಾಡ್ಕೊಳಕ್ಕೆ ಅವರು ಪ್ರತಿಯೊಬ್ಬರು ತಮ್ಮೊಳಗೆ ತಾವು ಬೆಳಿಬೇಕು, ಬದಲಾಗಬೇಕು, ಒಂದು ವ್ಯಕ್ತಿಯಲ್ಲಿರುವಂಥ ಕೆಪಾಸಿಟಿ ಹೊರಗೆ ಬರಬೇಕು ಅನ್ನೋದು ಹೇಳ್ತಿದ್ರು. ಅವ್ರದ್ದು ಅಗದಿ ಪ್ರಿಯವಾದ ಒಂದು ಸ್ಟೇಟ್ಮೆಂಟ್ ಅದು, ಯದ್ಭಾವಂ ತದ್ಭವತಿ ಅಂತ. ಯದ್ಭಾವಂ ತದ್ಭವತಿ ಅಂದ್ರೆ ನಾವೇನು ವಿಚಾರ ಮಾಡ್ತೀವಿ ನಾವು ಅದರಂಗೆ ಆಗ್ತೀವಿ ಅನ್ನೋದು ಅವ್ರದ್ದು ಒಂದು ಏನಂತೀರಿ ಲೋಗೋ ಅನ್ರಿ, ಸ್ಟೇಟ್ಮೆಂಟ್ ಅನ್ರಿ. ಅವ್ರು ಅದ್ರ ಬಗ್ಗೆ ಭಾಳ ಹೇಳ್ತಿದ್ರು. ಯಾವಾಗಲೂ ನಾವು ಏನು ಯೋಚಿಸ್ತೀವಿ ನಾವು ಅದಾಗ್ತೀವಿ. ಅದಕ್ಕೆ ಒಳ್ಳೆಯದನ್ನು ವಿಚಾರಿಸಬೇಕು, ಹೆಚ್ಚಿನದನ್ನು ವಿಚಾರ ಮಾಡಬೇಕು. ಆಮೇಲೆ ಸದಾ ವ್ಯಕ್ತಿಗಳು ಕ್ರಿಯಾಶೀಲರಾಗಿರಬೇಕು, ಚಿಂತನಶೀಲರಾಗಿರಬೇಕು, ನಮ್ಮ ಉನ್ನತಿಯನ್ನು ನಾವೇ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಹೋಗ್ತಾ ಇರಬೇಕು. ಆಮೇಲೆ ಒಂದು ಕ್ವಾಲಿಟಿ ಗುಣಮಟ್ಟದ ಜೀವನ ನಡೆಸಬೇಕು ಅಂತ ಅವ್ರು ವಿಚಾರ ಮಾಡ್ತಿದ್ರು. ಅವ್ರು ಎಷ್ಟು ಸ್ವಾಭಿಮಾನಿಯಾಗಿದ್ರು ಅಂದರೆ ಅವರು ಒಂದು ಸಂಸ್ಥೆ ಸ್ಥಾಪಿಸಿದ್ರು ಅಂತ ಹೇಳಿದ್ವಿ. ಅದಕ್ಕೆ ಸಂಸ್ಥಾಪಕ ಗೌರವಾಧ್ಯಕ್ಷರಾಗಿ ಸುಮಾರು ಅವ್ರ ಜೀವಿತಾವಧಿ ಒಳಗೆ ಒಂದು 20-25 ವರ್ಷ ಶ್ರಮಿಸಿದ್ರು. ಆ ಸಂಸ್ಥೆ 45 ವರ್ಷ ಹಳೆಯದು. ಅದರಲ್ಲಿ ಈಗ 4000 ಗ್ರ್ಯಾಜುಯೇಟ್ಸ್ ಸದಸ್ಯರಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಅದರ ವ್ಯವಹಾರ ಅದರ ದೇವೋದ್ದೇಶಗಳಿಂದ ಬಹಳ ವಿಭಿನ್ನ ಅಂತ ಹೆಸರಾಗ್ಯದು. ಸುಮಾರು ಒಂದು 82ನೇ ವಯಸ್ಸಿಗೆ ಅವ್ರಿಗೆ ವಯೋಸಹಜವಾಗಿ ಒಂದು ಪಾರ್ಶ್ವವಾಯು ಅವ್ರು ಹಾಸಿಗೆ ಹಿಡಿತಾರೆ. ಹಾಸಿಗೆ ಹಿಡಿದಾಗ ಅವರು ಮಲಗಿದಲ್ಲಿ ಸಹ ಅವ್ರು ಏನು ಮಾಡ್ತಿದ್ರು ಅಂದರೆ
ಯಾವಾಗಲೂ ಅವರು ಬಾಜು ಒಂದು ಡಿಕ್ಷನರಿ ಪೆನ್ಸಿಲ್ ಪೇಪರ್ ಇಟ್ಕೊತಿದ್ರು. ಯಾರ ಪೇಪರ್ ಮಡಿಚಿ ಅವ್ರಿಗೆ ಸಹಾಯ ಮಾಡೋಣ ಅಂತ ಕೊಟ್ಟರೆ ಅವ್ರಿಗೆ ಭಾಳ ಸಿಟ್ಟು ಬರ್ತಿತ್ತು. ಐ ಕ್ಯಾನ್ ಡೂ ಇಟ್ ಮೈ ಸೆಲ್ಫ್, ನನಗೆ ಪೇಪರ್ ಮಡಿಸ್ಕೊಡ್ಬೇಡ್ರಿ ಅಂತ ಅವರೇ ಗುದ್ದಾಡಿ ಪೇಪರ್ ಮಡಿಸ್ಕೊಂಡು ಹೋದು. ಆ ವಯಸ್ಸಿನಾಗ ಆ ಸ್ಥಿತಿ ಒಳಗೂ ಸಹ ಅವ್ರದ್ದೇನು ಒಂದು ಮನೋಬಲ ಇತ್ತು, ಆ ಮನೋಬಲ ಅದನ್ನು ಕೆಲವೇ ನಿಮಿಷಗಳಲ್ಲಿ ನಾವು ಹೇಳೋದು ಭಾಳ ಕಷ್ಟ ಸಾಧ್ಯ. ಅವರು ಅದು ಕಾರಣದಿಂದ ತಮ್ಮ 82ನೇ ವಯಸ್ಸಿನಾಗ ಅನಾರೋಗ್ಯದಿಂದ ತೀರ್ಕೊಂಡಾಗ ಅವ್ರ ತರುಣ ಮಿತ್ರರಾದ ಶ್ರೀ ಬಸವರಾಜ್ ಚಂದ್ರಮಪ್ಪ ಯರಗೋಳು ಅವರು ಇದ್ದಾರಲ್ಲ, ಸರ್ ವಿಚಾರಗಳು ಎಷ್ಟು ಚಲೋ ಇತ್ತು. ಅವರೊಂದಿಗೆ ಅವ್ರ ವಿಚಾರಗಳು ಮಣ್ಣಾಗಬಾರ್ದು, ಅವರ ವಿಚಾರಗಳನ್ನು ನೆನಪಿಸಿಕೊಳ್ಳೋ ಒಂದು ನಿಟ್ಟಿನಲ್ಲಿ ಅವರೇನು ಡಿಸೈಡ್ ಮಾಡ್ತಾರ, ಅವ್ರ ಹೆಸರಿನಿಂದ ಪ್ರತಿ ವರ್ಷ ನಾನೊಂದು ಸ್ನೇಹಶ್ರೀ ಅಂತ ಒಂದು ಪ್ರಶಸ್ತಿ ಕೊಡೋಣ, ಅದು ನಾನಿರೋವರೆಗೂ ನಾನು 11,000 ರೂಪಾಯಿ ಕೊಟ್ಟು ಒಂದು ಪ್ರಶಸ್ತಿ ಕೊಡ್ತೀನಿ ಅಂಥೇಳಿ ಅವರು ವಿಚಾರ ಮಾಡಿ 2009ರಿಂದ 2015 ತನಕ ಕೊಟ್ಕೊಂಡೇ ಬಂದರು. ಅದರಲ್ಲಿ ಗಂಗೂಬಾಯಿ ಹಾನಗಲ್ ಆಗಿರ್ಬೋದು, ಅಶೋಕ್ ಬಸ್ತಿ ಆಗಿದ್ರು, ಜೂನಿಯರ್ ರಾಜ್ಕುಮಾರ್, ಆಮೇಲೆ ಕುದ್ರೋಳಿ ಗಣೇಶ್, ಸಾಹಿತಿ ಗೀತಾ ನಾಗಭೂಷಣ್ ಆಗಿರ್ಬೋದು, ಚನ್ನ ವಾಲಿಕಾರು, ಸಿದ್ದರಾಮಪ್ಪ ಸಣ್ಣೂರು, ಆಮೇಲೆ ಬಾಬುರಾವ್ ಚಿಂಚನ್ಶೂರು, ಹಾಗೆ ಜೀವಿತಾವಧಿ ಒಳಗೆ ಏನೇನೋ ವಿವಿಧ ತಮ್ಮ ಪರಿಧಿ ದಾಟಿ ಹೊಸದನ್ನು ಸಾಧಿಸಿದವರಿಗೆ ಗುರುತಿಸಿ ಅವ್ರ ನೆನಪಿಗೆ ಆಲ್ಗೂರವ್ರ ಜೀವನ ಕಥೆಯನ್ನು ನೆನೆಸ್ಕೊಂಡು ನಮ್ಮ ಮುಂದಿನ ಪೀಳಿಗೆಗೂ ಇಂಥ ಒಂದು ಮೋಟಿವೇಶನ್ ಇರಲಿ. ನಮ್ಮ ಸಮಾಜದಾಗ ಒಬ್ಬರು ಇಂಥವ್ರು ಬಾಳೆ ಬದುಕಿ ಹೋಗ್ಯಾರ, ಅವ್ರನ್ನ ನೆನೆಸ್ಕೊಳ್ಳುವ ಉದ್ದೇಶದಿಂದ ಅವ್ರ ಜನ್ಮ ದಿನಾಚರಣೆ ನಾವು ಈಗ ಆಚರಿಸ್ಲಿಕ್ಕೆ ಶುರು ಮಾಡಿದ್ವಿ. ಅನೇಕ ಕಾರಣದಿಂದ ನಡುವೆ ಒಂದು ಸ್ವಲ್ಪ ಬ್ರೇಕ್ ಆಯಿತು. ಅದಾದಮೇಲೆ ಅವರ ಅಭಿಮಾನಿಗಳು ಎಲ್ಲರೂ ಸೇರಿ ಇಲ್ಲ ನಾವು ಇದನ್ನು ಬಿಡಬಾರ್ದು, ಆಲ್ಗೂರ್ಸ್ ಅವ್ರ ಬಗ್ಗೆ ನಾವು ಒಂದು ಮತ್ತೊಂದು ಶುರು ಮಾಡೋಣ, ಕ್ರಿಯಾಚಿಂತಕ ಪ್ರಶಸ್ತಿ ಅಂಥೇಳಿ. ಯಾರು ಬರೀ ಯೋಚನೆ ಮಾಡಿ ಸುಮ್ಮನೆ ಕೊಡೋದು ಬಿಟ್ಟು ಆ್ಯಕ್ಷನ್ನಾಗ ತರ್ತಾರೆ ಅಂಥವ್ರಿಗೆ ಒಂದು ಏನಾದರೂ ನಾವು ಪ್ರಶಸ್ತಿ ಕೊಡೋಣ. ಅವರು ಬಡದಾಡಿದ್ದು ಅದೆಲ್ಲ ನೋಡಿದಾಗ ಅವ್ರದ್ದು ಹೋರಾಟದ ಬದುಕು ನೋಡಿ ಬಹಳ ಜನ ಅದನ್ನು ಕೂಡಿಸಿ ಮತ್ತು 2020 ಕ್ರಿಯಾಚಿಂತಕ ಅಂತ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿ ಕೊಡೋದನ್ನು ನಿರ್ಧಾರ ಮಾಡ್ತಾರೆ. ಈ ರಾಜ್ಯ ಮಟ್ಟದ ಪ್ರಶಸ್ತಿ ಮೊದಲ ಬಾರಿಗೆ ಸಿದ್ದನಗೌಡ ಅನ್ನೋ ಒಂದು ವೈಚಾರಿಕ ಕ್ರಾಂತಿಕಾರ ಮನೋಭಾವದವರು ಸಿದ್ದನಗೌಡ ಪಾಟೀಲ್ ಅವ್ರಿಗೆ ಕೊಟ್ಟರು. ಆಮೇಲೆ ಒಬ್ಬರಿಗೆ 2ನೇ ವರ್ಷ ಅವರ ಮಾನಸ ಪುತ್ರ ಕನ್ನಡ ಪ್ರಾಧ್ಯಾಪಕ ಈಶ್ವರಯ್ಯ ಮಠ ಅಂತದಾರ, ಅವ್ರಿಗೆ ಕೊಟ್ಟರು. ಆಮೇಲೆ ಅದಾದಮೇಲೆ ಮಕ್ಕಳ ಸಾಹಿತಿ ಒಬ್ಬರಿಗೆ ರಂಗನಾಥ್ ಅಕ್ಕಲ್ಕೋಟನ್ ಬಿಜಾಪುರದ ಅವ್ರಿಗೆ ಕೊಟ್ಟರು. ಅದಾದಮೇಲೆ ಒಂದು ಕ್ರಾಂತಿಯನ್ನು ಮಾಡಿದಂಥ ರೈತ ಮಹಿಳೆ, ಇಂಜಿನಿಯರಿಂಗ್ ಮಾಡಿ ಕೃಷಿ ಒಳಗೆ ಕ್ರಾಂತಿ ತಂದಂಥ ರೈತ ಮಹಿಳೆ ಕವಿತಾ ಮಿಶ್ರಾ ರಾಯಚೂರಿನವರು, ಅವ್ರಿಗೆ ಕೊಟ್ಟರು. ಅದಾದಮೇಲೆ ಹೋದ ಸರ್ತಿ ಯಾದಗಿರಿ ಜಿಲ್ಲೆಯೊಳಗೆ ಕಾರ್ಯಕ್ರಮ ಆಯೋಜಿಸಿದ್ವಿ. ಅಲ್ಲಿ ಒಬ್ಬರು ಯೋಗ ಗುರು ಅಂತ ಹೇಳಿ ಅವ್ರದ್ದು ಯೋಗ ಬೇಸಿಕ್ ಕ್ವಾಲಿಫಿಕೇಶನ್ ಎಲ್ಲ ಹವ್ಯಾಸದಿಂದ ಕಲಿತು ಇಡೀ ರಾಜ್ಯದ ತುಂಬ ಯಾರೇ ಕರೆದ್ರು ಹೋಗಿ ಯೋಗ ಹೇಳ್ಕೊಡೋ ಅಂತ ಒಬ್ಬ ಟೀಚರ್ ಹೊಳೆಪ್ಪನವರು ಅಂತದಾರ ಅಥಣಿಯವರು, ಬೆಳಗಾವಿ ಜಿಲ್ಲೆ, ಅವ್ರಿಗೆ ಕೊಟ್ಟರು. ಈ ವರ್ಷ ನಾವು ಈ ಪ್ರಶಸ್ತಿಯನ್ನು, ಕ್ರಿಯಾಚಿಂತಕ ಪ್ರಶಸ್ತಿಯನ್ನು ಅಚ್ಯುತ್ ತನ್ಶಾಳ್ ಅಂಥೇಳಿ ಒಬ್ಬರು ಶಿಕ್ಷಕರು, ಅವರು ಕನಸು ಕಟ್ಟಿ ಎಲ್ಲರಿಗೂ ಶಿಕ್ಷಣ ಲಭ್ಯ ಆಗಲಿ ಅಂಥೇಳಿ ಒಂದು 7 ಮಕ್ಕಳಿಂದ ಶುರು ಮಾಡಿದಂಥ ಯಲಗೋರೇಶ್ವರ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿದವರು ಇವತ್ತು ಅವರ ಒಂದು ಸಮೂಹವನ್ನೇ ನಿರ್ಧಾರ ಮಾಡಿ ಒಟ್ಟು 8 ಪ್ರೌಢಶಾಲೆ, 8 ಪ್ರಾಥಮಿಕ ಶಾಲೆ, 2 PU ಕಾಲೇಜು, 1 ಡಿಗ್ರಿ ಕಾಲೇಜು ಮಾಡಿ ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದರೆ ಏನಾದರೂ ಮಾಡ್ಬೋದು, ಮನಸ್ಸಿದ್ದರ ಮಾರ್ಗ ಅಂತ ಮಾಡಿ ತೋರಿಸಿದಂಥ ಒಂದು ಸಾಧಕರಿಗೆ ಅವರ ಬರ್ತ್ಡೇ ದಿನ, ಜನ್ಮದಿನಾಚರಣೆ ದಿನ ಒಂದು ಕ್ರಿಯಾಚಿಂತಕ ಪ್ರಶಸ್ತಿ ಕೊಟ್ಟು ಗೌರವಿಸಿ ಪ್ರೊಫೆಸರ್ ಆಲ್ಗೂರ್ ಅವರ ದೇವೋದ್ದೇಶಗಳನ್ನು ಏನೋ ಬದುಕಿ ಬಾಳದಂಥ ಕೆಲವು ಸಾಧಕರಿಗೆ ಕೊಡೋ ಉದ್ದೇಶದಿಂದ ಅವ್ರ 99ನೇ ದಿನಾಚರಣೆಯನ್ನು ನಾವು ಆಯೋಜಿಸಿವಿ. 2ನೇ ತಾರೀಕು ಇದೇ ಬರುವ ಮಾರ್ಚ್ 2ರಂದು ರವಿವಾರ 2ನೇ ತಾರೀಕು ಮಾರ್ಚ್ ತಿಂಗಳ 25 ಬೆಳಗ್ಗೆ 10:30 ಗಂಟೆಗೆ ವಿಕಾಸ್ ಶಾಲೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮುಂದಿನ ವರ್ಷವನ್ನು ಶತಮಾನೋತ್ಸವವನ್ನು ವಿಭಿನ್ನ ರೀತಿಯಿಂದ ಆಚರಿಸುವ ವಿಚಾರದಲ್ಲಿ ದಯಮಾಡಿ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕು. ದಿನಾಂಕ 2ರಂದು ವಿಜಯಪುರದಲ್ಲಿ ನಾವು ಪ್ರೊಫೆಸರ್ SS ಆಲ್ಗೂರ್ ಅವರ ಜನ್ಮದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ.